ಕಾಮಿಡಿ ಕಿಲಾಡಿ ಶೋ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ನಿಧನರಾಗಿದ್ದಾರೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಅರಣ್ಯದಲ್ಲಿ ಸಾವಿಗೆ ಶರಣಾಗಿರುವಂಥದ್ದು. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಚಂದ್ರಶೇಖರ್ ಸಿದ್ಧಿ. ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಚಿಮನಹಳ್ಳಿಯ ನಿವಾಸಿ ಇವರು. ನಿನಾಸಂನಲ್ಲಿ ನಾಟಕ ತರಬೇತಿ ಪಡೆದು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು. ಇನ್ನು ಹೆಚ್ಚಿನ ಕೆಲಸ ಇಲ್ಲದೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. 3 ತಿಂಗಳ ಹಿಂದೆ ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ ಚಂದ್ರಶೇಖರ್ ಅವರು. ಕಾರವಾರದ ಯಲ್ಲಾಪುರ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. 3 ತಿಂಗಳಿನಿಂದ ಮಾನಸಿಕವಾಗಿ ಅಂದರೆ ಒಂದು ಡಿಪ್ರೆಷನ್ಗೆ ಹೋಗಿರ್ತಾರೆ. ಯಾಕಂದರೆ ಯಾವುದೇ ಸಿನಿಮಾದಲ್ಲೂ ಕೂಡ ಅಥವಾ ಯಾವುದೇ ಧಾರಾವಾಹಿಗಳಲ್ಲೂ ಕೂಡ ಇವರಿಗೆ ಅವಕಾಶ ಸಿಗ್ತಾ ಇರಲ್ಲ. ಹೀಗಾಗಿ ಹೆಚ್ಚಿನ ಕೆಲಸ ಇಲ್ಲದೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಜೊತೆಗೆ 3 ತಿಂಗಳ ಹಿಂದೆ ಡಿಪ್ರೆಷನ್ಗೂ ಕೂಡ ಇವರು ಹೋಗಿರ್ತಾರೆ. ಕಾರವಾರದ ಯಲ್ಲಾಪುರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕಾಮಿಡಿ ಕಿಲಾಡಿ ಶೋ ಖ್ಯಾತಿಯ ಚಂದ್ರಶೇಖರ್ ಸಿದ್ಧಿ ನಿಧನರಾಗಿದ್ದಾರೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಅರಣ್ಯದಲ್ಲಿ ಸಾವಿಗೆ ಶರಣಾಗಿರುವಂಥದ್ದು. ಇನ್ನು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಸಿದ್ಧಿ. ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಚಿಮನಹಳ್ಳಿಯ ನಿವಾಸಿ ಇವರು. ಇನ್ನು ನಿನಾಸಂನಲ್ಲಿ ನಾಟಕ ತರಬೇತಿ ಪಡೆದು ಧಾರಾವಾಹಿಗಳಲ್ಲಿ ನಟಿಸಿದ್ರು. ತದನಂತರದಲ್ಲಿ ಕಾಮಿಡಿ ಕಿಲಾಡಿ ಶೋನಲ್ಲೂ ಕೂಡ ಇವರು ನಟಿಸಿರ್ತಾರೆ. ಇನ್ನು ಹೆಚ್ಚಿನ ಕೆಲಸ ಇಲ್ಲದೆ ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಚಂದ್ರಶೇಖರ್ ಅವರು. 3 ತಿಂಗಳ ಹಿಂದೆ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಯಾಕಂದರೆ ಯಾವುದೇ ರೀತಿಯಾದಂಥ ಸಿನಿಮಾಗೆ ಅಥವಾ ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ಯಾವುದೇ ಕೆಲಸಕ್ಕೆ ಇವರಿಗೆ ಆಹ್ವಾನ ಬಂದಿರಲ್ಲ. ಯಾವುದೇ ಪಾತ್ರಗಳು ಕೂಡ ಸಿಗ್ತಾ ಇರಲ್ಲ. ಹೀಗಾಗಿ ಡಿಪ್ರೆಷನ್ಗೆ ಹೋಗಿರ್ತಾರೆ. ಯಲ್ಲಾಪುರದ ಅರಣ್ಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ.